ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಜಗದೀಶ್. RCB ಹೆಸರು ಬದಲಾವಣೆ ಆಗತ್ತಾ ಹೀಗಂತ ಒಂದು ಸುದ್ದಿ ಹರಿದಾಡ್ತಿದೆ. ನೀವು ನೋಡಿರ್ಬೋದು RCB ಓನರ್ ಯಾರಾಗ್ತಾರೆ ಅಂತ. ಅಂದರೆ ನೀವು ಕೆಲವೊಂದಿಷ್ಟು ದಿವಸಗಳಿಂದ ಅಥವಾ ತಿಂಗಳುಗಳಿಂದ ನೋಡಿರ್ಬೋದು RCB ಮಾರಾಟಕ್ಕಿದೆ ಅಂತ ಈಗಾಗಲೇ ಸುದ್ದಿ ಇತ್ತು. ಅಂದರೆ RCB ಓನರ್ಗಳು ಕೂಡ ಮಾರಾಟಕ್ಕೆ ಇಟ್ಟಿದ್ರು. ಹಾಗಾಗಿ ಸಾಕಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು, ಬಿಸ್ನೆಸ್ ಮೆನ್ಗಳಾಗಿರ್ಬೋದು RCBನ ಕೊಂಡ್ಕೊಳ್ಳೋಕ್ಕೆ ಮುಂದಾಗಿದ್ದರು. ಅದರಲ್ಲಿ ಅನುಷ್ಕಾ ಶರ್ಮಾ ಆಗಿರ್ಬೋದು ಮತ್ತು ರಣಬೀರ್ ಕಪೂರ್ ಆಗಿರ್ಬೋದು ಅದರಲ್ಲಿ ಪಾಲನ್ನು ಹೊಂತಾರೆ ಎನ್ನುವಂಥ ಸುದ್ದಿ ಕೂಡ ಹರಿದಾಡ್ತಿತ್ತು. ಆದರೆ ಈಗ RCB ಹೆಸರು ಏನಕ್ಕೆ ಬದಲಾವಣೆ ಆಗುತ್ತೆ, ಅದಕ್ಕೂ ಇದಕ್ಕೂ ಏನು ಲಿಂಕ್ ಅಂತ ನೋಡೋದಾದರೆ, RCB ಮಾರಾಟಕ್ಕಿದೆ ಎನ್ನುವಾಗಲೇ ಸಾಕಷ್ಟು ಜನ ಈಗ ಬಿಸ್ನೆಸ್ ಮೆನ್ಗಳಾಗಿರ್ಬೋದು RCBನ ಕೊಂಡ್ಕೊಳ್ಳೋಕ್ಕೆ ಮುಂದಾಗಿದ್ದರು. ಅದರಲ್ಲಿ ಈಗ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಯುನೈಟೆಡ್ನ ಫುಟ್ಬಾಲ್ ಓನರ್ ಇದ್ದಾರೆ, ಅವರು ಕೂಡ ಈಗ RCBನ ಕೊಂಡ್ಕೊಳ್ಳೋಕ್ಕೆ ಮುಂದಾಗಿದ್ದಾರಂತೆ. ಹಾಗಾಗಿ ಮ್ಯಾಂಚೆಸ್ಟರ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಏನಿದೆ ಅದರ ಓನರು ಈಗ RCBನ ಏನಾದರೂ ಕೊಂಡ್ಕೊಂಡ್ರೆ RCB ಬೆಂಗಳೂರು ಯುನೈಟೆಡ್ ಆಗತ್ತಾ ಎನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡಿರುವಂಥದ್ದು. ಯಾಕಂತಂದರೆ ನೀವು ನೋಡಿರ್ಬೋದು, ಗ್ಲೋಬಲಲ್ಲಿ ಕೂಡ ಯಾವುದೇ ಸ್ಪೋರ್ಟ್ಸ್ ಮೆನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮೆನ್ ಆಗಿರ್ಬೋದು ಅವರ ಒಂದು ಕಂಪ್ನಿ ಹೆಸರನ್ನೇ ಇಡ್ತಾರೆ. ಸನ್ರೈಸರ್ಸ್ ಹೈದರಾಬಾದ್ ಆಗಿರ್ಬೋದು ಅಥವಾ ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲೂ ಕೂಡ ಅವರದೇ ಆದಂಥ ಕೆಲವೊಂದಿಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ. ಈಗಲೂ ಕೂಡ ಮ್ಯಾಂಚೆಸ್ಟರ್ ಯುನೈಟೆಡ್ ಎನ್ನುವಂಥ ಒಂದು ಹೆಸರು ಈಗ ಬೆಂಗಳೂರಿಗೂ ತಲುಪುತ್ತಾ ಎನ್ನುವಂಥದ್ದು ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳು. ಯಾಕಂತಂದರೆ RCB ಯುನೈಟೆಡ್ ಆಗುತ್ತಾ ಅಥವಾ ಬೆಂಗಳೂರು ಯುನೈಟೆಡ್ ಆಗುತ್ತಾ ಎನ್ನುವಂಥದ್ದು ಕೂಡ ಈಗ ಅವರೇನಾದರೂ ಓನರ್ ಆದರೆ ಅವರು ಈಗ ಕೊಂಡ್ಕೊಳ್ಳೋಕ್ಕೆ ಪ್ಲ್ಯಾನನ್ನು ರೂಪಿಸಿದ್ದಾರಂತೆ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತೆ, ಅಂದರೆ ಈಗ RCBನ ಕೊಂಡ್ಕೊಳ್ಳಿಕ್ಕೆ. ಹಾಗಾಗಿ RCBನ ಅವರು ಏನಾದರೂ ಆ ಓನರ್ ಏನಾದರೂ RCBನ ಕೊಂಡ್ಕೊಂಡ್ರೆ RCB ಯುನೈಟೆಡ್ ಆಗುತ್ತಾ ಅಥವಾ ಬೆಂಗಳೂರು ಯುನೈಟೆಡ್ ಆಗುತ್ತಾ ಎನ್ನುವಂಥದ್ದು ಕೂಡ ಈಗ ಅಭಿಮಾನಿಗಳಲ್ಲಿ ಕುತೂಹಲವನ್ನು ತಂದಿರುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ, RCB ಹೆಸರು ಚೇಂಜ್ ಆಗಬೇಕಾ ಅಥವಾ RCBನೇ ಇರಬೇಕಾ ಅಥವಾ RCB ಯುನೈಟೆಡ್ ಆಗಬೇಕಾ ಅಥವಾ ಬೆಂಗಳೂರು ಯುನೈಟೆಡ್ ಆಗಬೇಕಾ ಎನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.